ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಡಿ ಎಮ್ ವ್ಲಾಗ್ ಕನ್ನಡ. ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ದಿನ ಹೇಗಿತ್ತು ಅಂತ ಅಂದರೆ, ಇವತ್ತು ಹಸ್ಬೆಂಡ್ ತಿಂಡಿ ಮುಗಿಸ್ಕೊಂಡು ಆಡ್ಮರಿಗಳಿಗೆ ಸೊಪ್ಪು ತಗೊಂಡು ಬರೋಣ ಬಾ ಅಂತಂದರು. ಸೊಪ್ಪು ಕೆಡ್ಕೊಂಡು ಬರೋಕ್ಕೆ ಹೋದ್ವಿ. ಹಸ್ಬೆಂಡು ಸೊಪ್ಪನ್ನ ಕೆಡುತ್ತಾ ಇದ್ರು. ತುಂಬ ಅಂದರೆ ತುಂಬ ಗಾಳಿ ಇತ್ತು. ಗಾಳಿ ಇರೋದ್ರಿಂದ ಅವ್ರು ಕೆಡವಿದ ಸೊಪ್ಪೆಲ್ಲ ಆ ಕಡೆ ಈ ಕಡೆ ಬಿದ್ದೋಗ್ತಾ ಇತ್ತು. ಅದನ್ನೆಲ್ಲ ನಾನು ಒಂದು ಕಡೆ ಹಾಕ್ತಿದ್ದೆ. ಈ ಮರದಲ್ಲಿ ಒಂದು ಹಣ್ಣು ಬಿಡುತ್ತೆ, ನಾನು ಅದನ್ನು ಆಮೇಲೆ ತೋರಿಸ್ತೀನಿ ನಿಮಗೆ. ನಮ್ಮ ಆಡ್ಮರಿಗಳು ಈ ಕಡೆ ಮೇಯ್ತಾ ಇದ್ದಾವೆ, ಕೆಡುತ್ತಾ ಇದ್ದಾರೆ ಹಸ್ಬೆಂಡು. ಅದು ಆ್ಯಕ್ಚುಲಿ ಸೊಪ್ಪು ತುಂಬ ಹೈಟಲ್ಲಿರೋದ್ರಿಂದ ಈ ಥರ ಗಣೆ ಹಾಕಿ ಎಳೀತಾ ಇದ್ದಾರೆ. ಗಾಳಿ ಇರೋದ್ರಿಂದ ಅದು ದೂರ ಹೋಗಿ ಬೀಳ್ತಾ ಇದೆ. ನಾನು ಆವಾಗಲೇ ಹೇಳಿದ್ನಲ್ಲ ಹಣ್ಣು ಅಂತ, ಇದೇ ಹಣ್ಣು. ಈ ಹಣ್ಣನ್ನ ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ತುಂಬ ತಿಂತಾ ಇದ್ದೆ. ಇದಿನ್ನೂ ಕಾಯಿ, ಇವಾಗ ಸ್ವಲ್ಪ ಹುಳಿ ಇರುತ್ತೆ. ಫುಲ್ ಹಣ್ಣಾದ್ಮೇಲೆ ರೆಡ್ ಇರುತ್ತೆ, ಸ್ವಲ್ಪ ಸ್ವೀಟ್ ಇರುತ್ತೆ. ಇದನ್ನು ಯಾರೆಲ್ಲ ತಿಂದಿದ್ದೀರಾ? ನಿಮ್ಮ ಕಡೆ ಈ ಹಣ್ಣಿಗೆ ಏನಂತ ಕರಿತೀರಾ? ಕಮೆಂಟ್ ಮಾಡಿ. ಹಸ್ಬೆಂಡ್ ಇದೇ ಸೊಪ್ಪನ್ನೇ ಆಡ್ಮರಿಗಳಿಗೆ ಕೆಡುತ್ತಾ ಇದ್ರು. ಹೆಂಗಿರೋ ಸೊಪ್ಪು ಕೆಡುತ್ತಿದ್ರಲ್ಲ, ಅದ್ರ ಜೊತೆ ಹಣ್ಣುಗಳು ಬಿದ್ದಿದ್ವು. ಆ ಕಡೆ ಗಸಗಸೆ ಮರ ಇದೆ, ನೋಡೋಣ ಬನ್ನಿ. ಹಣ್ಣೇನಾದ್ರು ಬಿಟ್ಟಿದ್ರೆ ಕಿತ್ಕೊಳ್ಳೋಣ. ಬಿಟ್ಟಿದೆ ಹಣ್ಣು ಸುಮಾರು. ಗಸಗಸೆ ಹಣ್ಣು ಕಿತ್ಕೋತಾ ಇದ್ದೀನಿ. ಇವರು ಹಸ್ಬೆಂಡ್ ಕೂಡ ಆ ಕಡೆ ಸೊಪ್ಪು ಕೀಳ್ತಾ ಇದ್ದಾರೆ ಆಡ್ಮರಿಗಳಿಗೆ. ಇಲ್ಲೇ ನಮ್ಮ ಹೊಲದ ಪಕ್ಕ ನುಗ್ಗೆಕಾಯಿ ಮರ ಇತ್ತು. ಹಸ್ಬೆಂಡ್ ನುಗ್ಗೆ ಸೊಪ್ಪು ಸಾಂಬಾರು ಮಾಡ್ತೀಯಾ ಅಂತ ಅಂದರು. ಸರಿ ಮಾಡ್ತೀನಿ, ಸೊಪ್ಪು ಕೆಡು ಕೊಡಿ ಅಂತ ಅಂದೆ. ಸೊಪ್ಪನ್ನ ಕೆಡುತ್ತಾ ಇದ್ದಾರೆ. ಬೆಳಗಿನ ಜೊತೆಗೆ ಹೊಮ್ಮುವ ಹಸಿರು, ಹಸಿರಿನ ಬಳಿ ಹೃದಯವೇ ಮೃದುವಾಗುತ್ತದೆ. ಹಸಿರು ಬೆಳೆಯ ಆಸೆ ತುಂಬಿ, ಬಾಳ ಹಾದಿಗೆ ಬಣ್ಣ ತುಂಬಿ, ಬಿಸಿಲಿನ ನಡುವೆ ನೆರಳಾಗಿ, ಪ್ರಕೃತಿ ಮಾತೆಯ ಕನಸಾಗಿ, ಪ್ರತಿ ಎಲೆ ಒಂದು ಜ್ಞಾಪಕವಾಗುತ್ತದೆ. ಗಿಡದ ತುದಿಯಲ್ಲಿ ನಗುವ ಹನಿಗಳು, ಮರದ ತೊಡೆಯಲ್ಲಿ ತಂಪಾದ ನೆನಪುಗಳು, ಎಲೆಗಳ ತುದಿಗೆ ಹೊಳೆಯುವ ಬೆಳಕು, ಕಿಡಿಗೇಡಿಗೂ ಕೊಡುವ ನೆರಳು, ಬಾನಿನಲ್ಲಿ ಹಾರುವ ಹಕ್ಕಿಗಳಿಗೊಂದು ಮನೆ. ಹಸಿರಿನಲ್ಲಿ ಇರುವುದು ದೇವರ ಸನ್ನಿಧಾನವೇ. ಮರೆಯಬೇಡ ನಿನ್ನ ಹೊತ್ತಾದ ಜವಾಬ್ದಾರಿಯನ್ನು. ಹಸಿರನ್ನು ಉಳಿಸೋದು ನಿನ್ನ ಕರ್ತವ್ಯ ಪಾಠ. ಇಂದು ನೀನು ನಗಿಸದ ಹಸಿರು, ನಾಳೆ ನಿನಗೆ ತೋರಲಿದೆ ಬಿಕ್ಕಟ್ಟು ಬಿರು. ಈ ಕವನದಲ್ಲಿ ನಾವೇನು ಅರ್ಥ ಮಾಡ್ಕೊಳ್ಬೋದು ಅಂತ ಅಂದರೆ, ನಾನು ಸಿಂಪಲಾಗಿ ಹೇಳ್ತೀನಿ. ಈ ಕವನ ಹಸಿರಿಗೆ ಒಂದು ಜೀವಂತ ರೂಪನೇ ತರುತ್ತೆ. ಅದು ಕನಸು, ನೆನಪು, ನೆಲೆ, ನೆರಳು ಹಾಗೂ ಭವಿಷ್ಯನ ಸಾರುತ್ತೆ. ಜೊತೆಗೆ ನಾವು ಪ್ರಕೃತಿಯನ್ನು ಕಾಪಾಡಬೇಕು ಅನ್ನೋ ಸಂದೇಶನೂ ಸಹ ಈ ಕವನ ನೀಡುತ್ತೆ. ಕವನ ನಿಮಗೆಲ್ಲ ಇಷ್ಟ ಆಗಿದ್ದರೆ ಹಂಗೆ ಪಟ್ ಅಂತ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಫುಲ್ ನೋಡಿ, ತುಂಬ ಚೆನ್ನಾಗಿದೆ. ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ನಾನಿವಾಗ ನುಗ್ಗೆ ಸೊಪ್ಪು ಸಾಂಬಾರನ್ನ ಮಾಡ್ತಾಯಿದ್ದೀನಿ. ಸೊಪ್ಪನ್ನ ನೀಟಾಗಿ ಸೋಸ್ಕೋಬೇಕು, ಹುಳ ಏನಾದ್ರು ಇದ್ದರೆ ಹೋಗುತ್ತೆ. ನೀಟಾಗಿ ಸೋಸಾದ್ಮೇಲೆ ನೀಟಾಗಿ ವಾಶ್ ಮಾಡಬೇಕು. ವಾಶ್ ಮಾಡಿ ಇವಾಗ ಸೊಪ್ಪನ್ನ ಬೇಯಕ್ಕೆ ಹಾಕ್ತಾಯಿದ್ದೀನಿ. ನುಗ್ಗೆ ಸೊಪ್ಪನ್ನ ತಿನ್ನೋದ್ರಿಂದ ಏನೆಲ್ಲ ಪ್ರಯೋಜನ ಇದೆ ಅಂತ ಅಂದರೆ, ನುಗ್ಗೆ ಸೊಪ್ಪು ಅತ್ಯಂತ ಪೋಷಕಾಂಶಗಳನ್ನೊಳಗೊಂಡ ಹಸಿರು ಸೊಪ್ಪುಗಳಲ್ಲಿ ಒಂದು ಅಂತಲೇ ಹೇಳ್ಬೋದು. ಇದರ ಉಪಯೋಗ ನೀವು ಕೇಳಿದ್ರೆ ನುಗ್ಗೆ ಸೊಪ್ಪನ್ನ ಎಲ್ಲಿದ್ದರೂ ಸಹ ನೀವು ಬಿಡಲ್ಲ. ನುಗ್ಗೆ ಸೊಪ್ಪು ಡಯಾಬಿಟಿಸ್, ಸಕ್ಕರೆ ಕಾಯಿಲೆ ಇರೋರಿಗಂತೂ ತುಂಬ ಒಳ್ಳೆಯದು. ಬೇಗ ಡಯಾಬಿಟಿಸ್ ನಿಯಂತ್ರಣ ಆಗುತ್ತೆ. ಮತ್ತು ಹೃದಯದ ಆರೋಗ್ಯವನ್ನು ಕಾಪಾಡುತ್ತೆ. ನಮ್ಮ ಹೃದಯದಲ್ಲಿ ಏನಾದರೂ ಕೆಟ್ಟ ಕೊಲೆಸ್ಟ್ರಾಲ್ ಏನಾದರೂ ಇದ್ದರೆ ಅದನ್ನು ತೆಗೆದಾಕೋಕ್ಕೆ ಇದು ಸಹಕಾರ ಮಾಡುತ್ತೆ. ಹಾಗೆ ನುಗ್ಗೆ ಸೊಪ್ಪಲ್ಲಿ ಕ್ಯಾಲ್ಶಿಯಂ ಮತ್ತು ವಿಟಮಿನ್ ಎ ಇರೋದ್ರಿಂದ ನಮ್ಮ ಎಲುಬುಗಳು, ಹಲ್ಲುಗಳಿಗೆ ಸಹಾಯ ಆಗುತ್ತೆ.
ನುಗ್ಗೆ ಸೊಪ್ಪನ್ನ ಸಾಂಬಾರು ಮಾಡ್ಬೋದು, ಪಲ್ಯ ಮಾಡಿಕೊಂಡು ನಾವು ಸೇವನೆ ಮಾಡ್ಬೋದು. ಇದು ದಿನನಿತ್ಯ ಆಹಾರದಲ್ಲಿ ಸೇರಿಸ್ಕೊಳ್ಬೋದಾದಂತಹ ಸುಲಭವಾದ ಆರೋಗ್ಯಪೂರ್ಣ ಸೊಪ್ಪಾಗಿದೆ ಅಂತಲೇ ಹೇಳ್ಬೋದು. ನುಗ್ಗೆ ಸೊಪ್ಪಿಂದ ತುಂಬ ಬೆನಿಫಿಟ್ಸ್ ಇದೆ. ಇದರಲ್ಲಿ ಐರನ್ ಕಂಟೆಂಟ್ ಇದೆ. ಮತ್ತು ವಿದ್ಯಾಭ್ಯಾಸ ಓದ್ತಿರೋರು ವಿದ್ಯಾರ್ಥಿಗಳು ಹೆಚ್ಚು ನುಗ್ಗೆ ಸೊಪ್ಪನ್ನ ತಿನ್ನೋದ್ರಿಂದ ಮೆಮೊರಿ ಪವರ್ ಚೆನ್ನಾಗಿರುತ್ತೆ, ಮೆಮೊರಿ ಪವರ್ ಇನ್ಕ್ರೀಸ್ ಆಗುತ್ತೆ. ಮತ್ತು ನಾವು ನುಗ್ಗೆ ಸೊಪ್ಪನ್ನ ತಿನ್ನೋದ್ರಿಂದ ನಮ್ಮ ಲಿವರ್ ಕೂಡ ಆರೋಗ್ಯವಾಗಿರುತ್ತೆ. ಹಾಗಾಗಿ ಎಲ್ಲರೂ ಸಹ ನುಗ್ಗೆ ಸೊಪ್ಪನ್ನ ತಿನ್ನಿ. ತುಂಬ ಬೆನಿಫಿಟ್ಸ್ ಇದೆ ನುಗ್ಗೆ ಸೊಪ್ಪಲ್ಲಿ, ತುಂಬ ಒಳ್ಳೆಯದು ಹೆಲ್ತ್ಗೂ ಕೂಡ. ಇವಾಗ ನಾನು ಸಾಂಬಾರು ಮಾಡೋಕ್ಕೆ ಸೊಪ್ಪನ್ನ ಬೇಯಕ್ಕೆ ಹಾಕಿದ್ದೀನಿ. ಅದ್ರ ಜೊತೆ 2 ಟೊಮೆಟೊ ಹಾಕಿ, ಆಮೇಲೆ ನಮ್ಮ ಮನೆ ಮುಂದೆ ಕಾಳುಗಳು ಬಿಟ್ಟಿತ್ತು, ಕಾಳು ಕಿತ್ಕೊಂಡು ಅದ್ರ ಜೊತೆ ಚಪ್ರದ ಅವರೆಕಾಯಿ ಎಲ್ಲದನ್ನು ನಾನು ಬೇಯಿಸ್ಕೊತಿದ್ದೀನಿ. ಆಮೇಲೆ ಪಲ್ಯಕ್ಕೆ ಸಪ್ರೇಟ್ ಎತ್ತಿಟ್ಕೊಂಡು ಖಾರಕ್ಕೆ ಸಪ್ರೇಟ್ ರುಬ್ಕೊತೀನಿ. ಇವಾಗ ನಾನು ಕುಕ್ಕರಿಗೆ ಹಾಕಿ ವಿಸಲ್ ಹಾಕಿ ಗ್ಯಾಸ್ ಮೇಲೆ ಇಟ್ಟಿದ್ದೀನಿ.
ಸೊಪ್ಪಿನ ಸಾಂಬಾರು ಅಂದಮೇಲೆ ಮುದ್ದೆ ಇಲ್ಲ ಅಂದರೆ ಆಗುತ್ತಾ? ಹಾಗಾಗಿ ಮುದ್ದೆನೂ ಮಾಡಿಕೊಂಡೆ. ಕೊನೆಗೂ ಸೊಪ್ಪಿನ ಸಾಂಬಾರು ಪಲ್ಯ ರೆಡಿ ಆಯಿತು. ಅಷ್ಟೊತ್ತಿಗೆ ಹಸ್ಬೆಂಡ್ ಬಂದರು. ಆಮೇಲೆ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿದ್ವಿ. ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು. ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಡಿಯೋ ನೋಡಿ ಹಾಗೆ ಸುಮ್ಮನಾಗಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.